ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಾಟಲ್ಲಿ ರೋಸ್ ಬಿಟ್ಟಿತ್ತು, ಸೊ ನೋಡೋಣ ಅಂತ ಬಂದೆ. ಚೆನ್ನಾಗಿತ್ತು, ಸೊ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇವತ್ತು ಚಿನ್ನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಅವನಿಗೆ ನಾವು ಯಾವ ಡ್ರೆಸ್ ಹಾಕಿ ಕಳಿಸ್ತಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ಟೈಮ್ ಆಗುತ್ತೆ, ಒಳಗಡೆ ಹೋಗಿ ಅವನನ್ನು ರೆಡಿ ಮಾಡೋಣ. ಯಾವ ಡ್ರೆಸ್ ಹಾಕ್ತೀವಿ ಅಂತ ನೋಡೋಣ. ಇವತ್ತು ನಮ್ಮ ಚಿನ್ನುಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಸೊ ಇವತ್ತು ಅವನು ಲಾಲ್ ಬಹದ್ದೂರ್ ಶಾಸ್ತ್ರಿಯಾಗಿ ಹೋಗ್ತಿದ್ದಾನೆ. ಅದಕ್ಕೆ ಸೊ ಪಪ್ಪ ಇವಾಗ ಅವನಿಗೆ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದಾನೆ ಚಿನ್ನು ಧನ್ವಿತ್ ಅಂತ. ಫ್ರೆಂಡ್ಸ್, ನಮ್ಮ ಧನ್ವಿತ್ ರೆಡಿ ಆಗಿದ್ದಾನೆ. ಇವತ್ತು ಅವನು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿದ್ದಾನೆ. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಕಾಸ್ಟ್ಯೂಮ್ ನಾವು ಈ ರೀತಿ ಮಾಡಿದ್ದೀವಿ. ಸ್ಮೈಲ್ ಕಂದ, ಡೈಲಾಗ್ ಹೇಳೀಗ, ಹೇಳೋ. ಫಸ್ಟಿಂದ ಹೇಳೋ. Good morning teacher, good morning friends. I am Dhanvit. I am Lal Bahadur Shastri. I am fighter. ವೆರಿ ಗುಡ್. ಲಾಸ್ಟ್ ಟೈಮ್ ಫ್ಯಾನ್ಸಿ ಡ್ರೆಸ್ಸಲ್ಲಿ ಭಗತ್ ಸಿಂಗ್ ಥರ ಮಾಡಿ ಕಳಿಸಿದ್ವಿ. ಸೊ ಈ ಸಲ ಅವರು ಇನ್ಫಾರ್ಮೇ ಮಾಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಮೆಸೇಜ್ ಕಳಿಸಿದ್ರು, ಈ ಥರ ಫ್ರೀಡಮ್ ಫೈಟರ್ದು ಡ್ರೆಸ್ ಹಾಕಿ ಕಳಿಸಿ ಅಂತ. ಸೊ ಸಡನ್ನಾಗಿ ಏನು ಮಾಡೋದು ಅಂತ ಹೇಳಿ ಟೈಮೇ ಇರಲಿಲ್ಲ ಡ್ರೆಸ್ ಎಲ್ಲ ತರೋದಕ್ಕೆ ಅಂತೇಳಿ ಮನೇಲಿ ಇದ್ದಿದ್ದನ್ನೇ ಮ್ಯಾನೇಜ್ ಮಾಡಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನೇ ಹಾಕಿ ಕಳಿಸ್ತಿದ್ದೀನಿ. ಚಿನ್ನು ಬಾಯ್. ಬಾಯ್ ಚಿನ್ನು. ಹಾಗೆ ಇವಾಗ ಧನ್ವಿತ್ ಸ್ಕೂಲ್ ಹತ್ರ ಬಂದಿದ್ವಿ. ಕ್ಲಾಸ್ ಎಲ್ಲ ಮುಗ್ದಿತ್ತು, ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಬೇರೆ ಮಕ್ಕಳನ್ನು ಸಹ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ನೋಡಿ. ಹಾಗೆ ಈ ಹುಡುಗಿನೂ ಸಹ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದು. ಚಿನ್ನು ಕ್ಲಾಸ್ಮೇಟೆ. ಬೇರೆ ಬೇರೆ ಮಕ್ಕಳೆಲ್ಲ ತುಂಬಾ ಮುದ್ದಾಗಿ ಕಾಣ್ತಿದ್ರು. ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ತುಂಬ ಖುಷಿಯಾಯಿತು ಮಕ್ಕಳನ್ನ ಬೇರೆ ಬೇರೆ ಡ್ರೆಸ್ಸಲ್ಲೆಲ್ಲ ನೋಡಿ. ನಿಜವಾದ ಫ್ರೀಡಮ್ ಫೈಟರ್ಸ್ ಥರನೇ ಕಾಣಿಸ್ತಿದ್ರು. ಪುಟ್ಟ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಸೊ ಇವಾಗ ನಾವು ಇವನನ್ನು ಕರ್ಕೊಂಡು ಹೋಗ್ಬೇಕು ಮನೆಗೆ. ಎಲ್ಲೇ ಧನ್ವಿ ಅಲ್ಲಿ ಚಿನ್ನು ಒಂದು ನಿಮಿಷ ಅವಂದು ಹಾಂ. ನನಗೆ ನನ್ನ ಮಗನ ಸ್ಕೂಲ್ ಹತ್ರ ಬಂದಾಗೆಲ್ಲ ನನ್ನ ಸ್ಕೂಲ್ ಡೇಸ್ ಎಲ್ಲ ನನಗೆ ನೆನಪಾಗುತ್ತೆ. ನಮಗೂ ಅಷ್ಟೇ ಈ ಥರ ಇಂಡಿಪೆಂಡೆನ್ಸ್ ಡೇಲೆಲ್ಲ ಆವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಫ್ಯಾನ್ಸಿ ಡ್ರೆಸ್ ಈ ಥರ ಎಲ್ಲ ಇರ್ತಿತ್ತು. ಅದೆಲ್ಲ ನೆನಪಾಗ್ತಿತ್ತು. ನಾವು ಯಾವುದೇದೋ ಮಾಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇವನ್ ಸ್ಕೂಲ್ ಹತ್ರ ಬಂದಾಗ ಏನೋ ಗೊತ್ತಿಲ್ಲ, ಅದೆಲ್ಲ ನೆನಪಾಗುತ್ತೆ ನನಗಿಷ್ಟ ಇವನ್ ಸ್ಕೂಲ್ ಹತ್ರ ಎಲ್ಲ ಬರೋದಕ್ಕೆ. ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತಲ್ಲ ಅಂತ ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನಂತೂ ಬರೀ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡೇ ಇದ್ಬಿಡ್ತಾನೆ. ಸೊ ಇವಾಗ ಹೊರಡ್ತಿದ್ದೀವಿ. ಆದರೆ ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಿಂದೆ ಚಿನ್ನ, ಹಿಂದೆ ಕೂತ್ಕೋ. ಫ್ರೆಂಡ್ಸ್, ಸ್ಕೂಲಿಂದ ಬಂದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇಂಡಿಪೆಂಡೆನ್ಸ್ ಡೇ ದಿನ ಮಾಡಿದ್ದು. ಇಂಡಿಪೆಂಡೆನ್ಸ್ ಡೇ ದಿನ ಸಂಜು ಚಿಕನ್ ತಂದಿದ್ರು. ಇವತ್ತು ಒಳ್ಳೆ ರೆಸಿಪಿ ಮಾಡಿಕೊಟ್ಬಿಡು, ನನಗೆ ಇವತ್ತು ಹಾಲಿಡೇ ಇದೆ ಚಿನ್ನುಗೆ ನನಗೆ ಎಲ್ಲ. ಸೊ ಒಳ್ಳೆ ರೆಸಿಪಿ ಮಾಡಿಕೊಡು ಅಂತ ಹೇಳಿದರು. ಅವ್ರಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಸೊ ಸ್ವಲ್ಪ ಬಿರಿಯಾನಿ ಮತ್ತು
ಹಾಗೆ ಸ್ವಲ್ಪ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಚಾಪ್ಸ್ ಮತ್ತು ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಬೇರೆಯೇ ಪ್ಲ್ಯಾನ್ಸ್ ಇದೆ. ಬೇರೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಅನ್ನೋದನ್ನು ನಾನು ಆಮೇಲೆ ನಿಮಗೆ ತಿಳಿಸ್ತೀನಿ. ಹಾಗೆ ಇವತ್ತು ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಿಲ್ಲ, ಬಿಕಾಸ್ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಬಿರಿಯಾನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಬಿರಿಯಾನಿ ಹಾಗೆ ಚಿಕನ್ ಚಾಪ್ಸ್ ಎರಡೂ ರೆಡಿಯಾಗಿದೆ. ಊಟ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ. ಹೊರಗಡೆ ಯಾಕೆ ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ ಅನ್ನೋದನ್ನು ನಾನು ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಓಕೆ, ಹಲೋ ಫ್ರೆಂಡ್ಸ್, ಹೇಳು. Hello friends. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. Happy Independence ಇಲ್ಲೇ ಹೇಳು, Day. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. Happy Independence Day. ಹೇಳಿ ಸಂಜು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಚಿನ್ನುಗೆ ಒಂದು ಸ್ವಲ್ಪ ಫೋಟೋಸ್ ತೆಗೋಣ ಅಂತ ಹೋಗ್ತಿದ್ದೀವಿ. ಅಂಬೇಡ್ಕರ್ ಫೋಟೋ ತೆಗೋಣ ಅಂತ ಹೇಳಿ ಅಂಬೇಡ್ಕರ್ ರೀತಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದರೂ ಹೊರಗಡೆ ತೆಗೋಣ ಅಂತ. ಬನ್ನಿ ಹೋಗಿ ತೆಗೋಣ. ಹೇಗೆ ಬರುತ್ತೆ ಫೋಟೋಸ್ ನೋಡೋಣ. ನನ್ನ ಮನೆಗೆ ಹೋಗಿದ್ವಲ್ಲ, ಅಲ್ಲೆಲ್ಲ ಟೀ ಮತ್ತೆ ಇಟ್ಕೊಟ್ಟಿದ್ರಲ್ಲ, ನೂಡಲ್ಸು ತಿನ್ನಕ್ ಹೋಗಿದ್ವಲ್ಲ. ಏನು ಹೊಸ ಮನೆ ಒಂದು ಲೈಟ್ ಎಲ್ಲ ಆನ್ ಆಯ್ತಲ್ಲ ಮೇಲೆ, ಸೀದಾ ಅದೇನೋ ಅಂದ್ರೆ ಊಟಿ ಮನೆ. ನಾವು ಇಲ್ಲೇ ಬಂದಿದ್ದು ನಾವು. ಫ್ರೆಂಡ್ಸ್, ಈ ಲೇಕ್ ಬಂದು ನಮ್ಮ ಮನೆ ಹತ್ತಿರದಲ್ಲೇ ಇರೋದು. ಜಸ್ಟ್ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ ಈ ಲೇಕ್ಗೆ. ಹುಸ್ಕೂರು ಲೇಕ್ ಅಂತ. ಇಲ್ಲಿ ತುಂಬ ಜನ ಬರ್ತಾರೆ ವಾಕ್ ಎಲ್ಲ ಮಾಡೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಬರ್ತಿದ್ದಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಿದ್ವಿ. ಅದಕ್ಕೆ ಸ್ವಲ್ಪ ಕತ್ಲೆ ಥರ ಆಗಿದೆ. ಸೊ ಇವಾಗ ನಾನು ವಿಡಿಯೋ ಮಾಡ್ಕೊಳ್ತಿದ್ದೀನಿ. ಹಾಗೆ ಚಿನ್ನುಗಂತೂ ಒಳ್ಳೊಳ್ಳೆ ಫೋಟೋಸ್ ಅಂತೂ ತೆಗೆದ್ವಿ. ಆದರೆ ಅವನು ಸ್ವಲ್ಪ ನೋಡಿದ್ದೀರಲ್ಲ, ಅವನು ಸ್ವಲ್ಪ ಹೇಳಿದ ಮಾತು ಕೇಳೋದು ಸ್ವಲ್ಪ ಕಡಿಮೆನೇ. ತುಂಬ ತರಲೆ ಮಾಡ್ತಾನೆ. ಸ್ವಲ್ಪ ಅವನಿಗೆ ಹೇಳಿ ಮಾಡಿಸೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಕೆಲವೊಂದು ಫೋಟೋಸ್ನ ತೆಗಿಬೇಕಾದ್ರೆ ನಿಜ ತುಂಬಾ ಕಷ್ಟ ಆಗುತ್ತೆ. ನಾನೊಂಥರ ಹೇಳಿದ್ರೆ ಅವನೊಂಥರ ಮಾಡ್ತಿರ್ತಾನೆ. ತುಂಬಾ ತರಲೆ ಮಾಡ್ತಿರ್ತಾನೆ. ಯಾವುದಾದ್ರೂ ಒಂದು ಫೋಟೋ ತೆಗಿಬೇಕು ಅಂತ ಅಂದರೆ ತುಂಬಾ ಸರ್ಕಸ್ ಮಾಡಬೇಕು ಅವನ ಹತ್ರ. ಆದರೂ ಒಂದು ಸ್ವಲ್ಪ ಮೆಮೊರಿ ಇರಲಿ ಅಂತ ಹೇಳಿ ಫೋಟೋಸ್ನೆಲ್ಲ ತೆಗಿತೀನಿ. ನನಗಿಷ್ಟ ಅವನಿಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋದಕ್ಕೆ ಅಂತ. ಆದರೆ ಅವನು ಕೇಳೋದಿಲ್ಲ. ಕೆಲವೊಂದು ಟೈಮು ಏನು ಮಾಡ್ತಾನೆ ಅಂದರೆ, ಸಾಕು, ಎಷ್ಟು ಫೋಟೋಸ್ ತೆಗಿತೀಯಾ, ಎಷ್ಟು ವೀಡಿಯೋಸ್ ಮಾಡ್ತೀಯಾ ಅಂತ ಹೇಳ್ತಿರ್ತಾನೆ. ನಾನು ನೀನು ದೊಡ್ಡವನಾದ್ಮೇಲೆ ನೋಡ್ಕೊಳ್ಬೋದು ಕಣೋ, ನಿಂತ್ಕೊಳ್ಳೋ ಅಂತ ಎಲ್ಲ ಮುದ್ದು ಮಾಡಿ ಹೇಳಿ ತೆಗಿಸ್ಬೇಕು. ಕೆಲವೊಂದು ಸಲ ಅಂತೂ ತುಂಬಾ ಸತಾಯಿಸ್ಬಿಡ್ತಾನೆ. ನಾನು ತೆಗ್ಸ್ಕೊಳ್ಳೋದೇ ಇಲ್ಲ ಅಂತ ಎಲ್ಲ ಹಠ ಮಾಡ್ತಾನೆ. ಸ್ವಲ್ಪ ಮುದ್ದು ಮಾಡಿ ಅದು ಇದು ಕೊಡಿಸ್ತೀನಿ ಅಂತ ಹೇಳಿ ತೆಗಿಸ್ಬೇಕು. ಮಕ್ಳಿಗೆ ಫೋಟೋಸ್ ಎಲ್ಲ ತೆಗೆಯೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿದೆ. ಅವ್ರಿಗೆ ಸ್ವಲ್ಪ ಅದು ಇದು ಕೊಡಿಸಿದ್ರೇ ಅವರು ನಮ್ಮ ಮಾತನ್ನ ಕೇಳೋದು. ಇವನಿಗೂ ಅಷ್ಟೇ. ಇಷ್ಟ ಆಗೋಂಥ ತಿಂಡಿ ಇರ್ಬೋದು ಅಥವಾ ಟಾಯ್ಸ್ ಇರ್ಬೋದು, ಅದನ್ನೆಲ್ಲ ಕೊಡಿಸಿದ್ರೇ ಅವನು ಹೇಳಿದ ಮಾತನ್ನ ಕೇಳೋದು. ಈ ಥರ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಳ್ಳೋದು. ಇವನು ಫೋಟೋ ತೆಗೆಯೋದ್ರ ಹಿಂದೆ ಇಷ್ಟೆಲ್ಲ ಸರ್ಕಸ್ ಇರುತ್ತೆ ನೋಡಿ. ಎಲ್ಲ ಟೈಮಲ್ಲೂ ಅಷ್ಟೇ. ಇಷ್ಟ ಆಗೋಂಥ ತಿಂಡಿ ಕೊಡಬೇಕು, ಇಲ್ಲಾಂದರೆ ಟಾಯ್ಸ್ ತೊಗೊಡ್ಬೇಕು. ಆವಾಗಲೇ ಅವನು ನಾನು ಹೇಳಿದ ಥರ ಫೋಟೋಸ್ನ ತೆಗೆಸ್ಕೊಳ್ಳೋದು. ನಾನಂತೂ ಅವನು ಫೋಟೋಸ್ ತೆಗಿಬೇಕಾದ್ರೆಲ್ಲ ಇದೇ ಟ್ರಿಕ್ನ ಯೂಸ್ ಮಾಡ್ತಿರ್ತೀನಿ. ಫೋಟೋಸ್ ತೆಗಿತಿದ್ದೆ. ಅಂಬೇಡ್ಕರ್ ಫೋಟೋ ತೆಗೋಣ ಅಂತ ಒಂದು ಬುಕ್ ತಂದಿದೆ. ಅದನ್ನು ಓದ್ತೀನಿ ಅಂತ ಕೂತಿದ್ದೇನೆ. ಮನೇಲಿ ಟೆಕ್ಸ್ಟ್ ಬುಕ್ ಓದೋ ಅಂದರೆ ಓದಲ್ಲ. ಇಲ್ಲಿ ಇದರಲ್ಲಿ ಏನೇನೋ ಬರೆದಿರೋದನ್ನು ಕೂತ್ಕೊಂಡು ಓದ್ತಿದ್ದಾನೆ ನೋಡಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಇಲ್ಲಂತೂ ತುಂಬಾ ಜನ ಬಂದಿದ್ದರು. ತುಂಬ ಜನ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಿದ್ರು. ಅವರು ಸಹ ತುಂಬ ಮಕ್ಕಳು ಸಹ ಬಂದಿದ್ದರು. ಹಾಗೆ ಈ ಒಂದು ಟ್ರೀ ಅಂತೂ ತುಂಬಾ ಇಷ್ಟ ಆಯಿತು. ಚಿಕ್ಕ ಮಕ್ಕಳು ಸಹ ಹತ್ಬಿಡ್ಬೋದಿತ್ತು, ಆ ಥರ ಇತ್ತು. ಚಿನ್ನು ಅಂತೂ ತುಂಬ ಇಷ್ಟಪಟ್ಬಿಟ್ಟು ನಾನು ಹತ್ತುತ್ತೀನಿ ಅಂತ ಎಲ್ಲ ಹತ್ತುತ್ತಿದ್ದ. ಬೇರೆ ಮಕ್ಕಳು ಸಹ ಹತ್ತುತ್ತಿದ್ರು ನೋಡಿ. ಅವನು ಮರದ ಹತ್ರ ಎಲ್ಲ ನಿಂತ್ಕೊಂಡು ಆಟಾಡೋದು ಅದು ಇದೆಲ್ಲ ಮಾಡ್ತಿದ್ದ. ಲೇಕ್ ಹತ್ರ ಅಂತೂ ತುಂಬಾ ಚೆನ್ನಾಗಿತ್ತು ವ್ಯೂ ಎಲ್ಲ. ಹಾಗೆ ತುಂಬ ಸೈಲೆಂಟ್ ಆಗಿರೋದ್ರಿಂದ ತುಂಬಾ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಈ ಥರ ಪ್ಲೇಸ್ಗೆಲ್ಲ ಬಂದಾಗ. ನಮ್ಮ ಮನೆ ಹತ್ತಿರದಲ್ಲೇ ಇರೋದು ಈ ಲೇಕ್. ನನಗಂತೂ ತುಂಬಾ ಖುಷಿ. ಹಾಗೆ ಸ್ವಲ್ಪ ಟೈಮ್ ನಾನು ಸಂಜು ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಇವಾಗ ಮನೆಗೆ ಹೋಗ್ತಿದ್ದೀವಿ. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ನಮ್ಮ ದಿನಚರಿ ಹೇಗಿತ್ತು ಅಂತ ಅನ್ನೋದನ್ನು ನಾನು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.